ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಗಲ್ಲಿ ಫಸ್ಟೇ ನನ್ನ ಹಸ್ಬೆಂಡಿಗೆ ತೋರಿಸ್ತಿದ್ದೀನಿ. ಏನಂದರೆ ಯಾಕಂದರೆ ಇನ್ನು ಕತ್ಲಾಗಿತ್ತು ಫ್ರೆಂಡ್ಸ್. ಅಂದರೆ ನಮ್ಮ ಮನೇಲಿ ಒಂದು ಹನಿ ನೀರು ಇದ್ದಿಲ್ಲ. ನಮ್ಮ ಹಸ್ಬೆಂಡ್ ಯಾಕೋ ಎದ್ದಿದ್ರು, ಹಂಗೆ ಎದ್ದು ನೋಡಿದೆ ನೀರು ಬರ್ತಿದ್ವಂತೆ. ಹಾಗಾಗಿ ಅವರು ನೀರು ಬರ್ತಿದ್ವು ಅಂತಂದೇಳಿ ಮತ್ತೆ ನನ್ನ ಎಬ್ಸಿದ್ರು. ನೀರು ಬರ್ತಾವೆ, ನೀರು ಹಿಡಿಯೋಣ ಬಾ ಅಂತಂದೇಳಿ. ಸರಿ ನಾನು ನೀರು ಹಿಡಿತೀನಿ, ನೀನು ಅಡುಗೆ ಮಾಡಿಬಿಡು ಅಂತಂದೇಳಿ. ಹಾಗಾಗಿ ಅವ್ರು ನನಗೆ ನೀರು ಬರಲ್ಲ ಅಂತೇಳಿ ಹಚ್ಚಿದ್ರು. ಯಾಕಂದರೆ ಮೋಟ್ರ್ ಹಚ್ತೀವಲ್ಲ ಫ್ರೆಂಡ್ಸ್, ನೀರು ಬರೋದೇ ವಾರಕ್ಕೆ ಒನ್ ಟೈಮ್ ಬರ್ತಾವೆ. ಇನ್ನು ಮೋಟ್ರ್ ಹಚ್ಚಿದ್ರೆ ಮತ್ತು ಮಕ್ಳದ್ದು ನೋಡಿರಲ್ವ, ಅಡ್ಡ ಬರ್ತಿರ್ತವೆ. ಹಾಗಾಗಿ ನಾನು ನೀರು ಹಿಡಿದ್ಬಿಡ್ತೀನಿ, ನೀನು ಅಡುಗೆ ಮಾಡಿಬಿಡು ಅಂತಂದು ಹೇಳಿದ್ರು. ಹಾಗಾಗಿ ಅವ್ರು ನೀರು ಹಿಡಿದಿದ್ರು. ಸ್ವಲ್ಪ ಹಂಗೆ ಅವ್ರದ್ದೊಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ಪೈಪ್ ಹಾಕ್ತಿದ್ರಲ್ವ, ಮಾಡ್ದಂಗೆ. ಇನ್ನು ನಾನು ಬುಧವಾರ ಬಂದು ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಬಟ್ ಇದು ನಾನು ಎಲ್ಲಿ ನೋಡಿಲ್ಲ, ಬಟ್ ತಿಂದಿದ್ದೀನಿ, ಇಷ್ಟ ಆಯ್ತು ಅಂತಂದೇಳಿ ಮಾಡೋಣ ಅನ್ಸುತ್ತೆ, ಟ್ರೈ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಎಲ್ಲಿ ತಿಂದಿದ್ದೆ ಅಂದರೆ, ನಾವು ಡೀಸೆಂಟಾಗಿ ಕೊಪ್ಪಳಕ್ಕೆ ಹೋಗಿದ್ವಲ್ವ ಊರಿಗೆ, ಅಲ್ಲಿ ನಮ್ಮ ಅಕ್ಕವ್ರು ನಾವು ದಿನವೇ ಮಾಡಿದ್ರಿ ಇದು. ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಒಂಥರ ಬಿಸಿಬೇಳೆ ಟೈಪೇ, ಆದರೆ ಇದು ಬಿಸಿಬೇಳೆ ಬಾತ್ ಅಲ್ಲ ಫ್ರೆಂಡ್ಸ್. ಇದು ಅಂದರೆ ಸ್ವಲ್ಪ ನೀರಾದರೆ ಬಿಸಿಬೇಳೆ ಬಾತ್ ಅಂದಂಗೆ, ಬಟ್ ಇದು ಪಲಾವ್ ಥರ ಬರುತ್ತೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತಂದರೆ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ರೈಸ್ ತಗೋಬೇಕು. ಅಂದರೆ ಅಕ್ಕಿ ನಮಗಿಬ್ಬರಿಗೆ ಅಂತಂದೇಳಿ 2 ಪಾವು ತಗೊಂಡಿದ್ದೆ. ಇನ್ನು ತರಕಾರಿ ಹಾಕ್ಬೇಕು ಫ್ರೆಂಡ್ಸ್. ನಾನು ಮನೇಲಿ ಎಷ್ಟಿತ್ತು ಅಷ್ಟೇ ಹಾಕಿದ್ದೆ, ಬಟ್ ಮಾಡಿ ನೋಡೋಣ ಜಸ್ಟ್ ಅಂತಂದೇಳಿ ಹಾಕಿದ್ದೆ ಫ್ರೆಂಡ್ಸ್. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಬಟ್ ತರಕಾರಿ ಬಂದು ನಾನು ಒಂದು ದೊಡ್ಡದು ಹೂಕೋಸೆ ತಗೊಂಬಂದಿದ್ದೆ ಫ್ರೆಂಡ್ಸ್ ಅಂತಲ್ಲಿ. ಹಾಗಾಗಿ ಓದ್ಲಾಗಲ್ಲಿ ನೋಡಿದ್ರಲ್ವ, ಗೋಬಿ ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೆ, ಅದು ಒಂದು ಸ್ವಲ್ಪ ಮಾಡಿದ್ದೆ. ಇನ್ನು ಇದು ಪಲಾವ್ಗೆ ಈ ಥರ ಹೇಳಿದ್ನಲ್ವ, ಡಿಫ್ರೆಂಟ್ ಟೇಸ್ಟ್ ನೋಡಿದ್ದೆ ಮಾಡೋಣ ಅಂತೇಳಿ. ಇದು ನೈಟ್ ನೋಡಿ ಮಾಡೋಣ ಅಂತಂದೇಳಿ ಫಸ್ಟಿಗೆ ನಾನು ಹೂಕೋಸು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಅಂದ್ಕೊಂಡೆ ಆಲೂಗಡ್ಡೆ ಇವೆರಡು ಇದ್ದವು. ಹಾಗಾಗಿ ಒಂದು ಟೈಮ್ ಮಾಡಿ ನೋಡೋಣ ಚೆನ್ನಾಗಿ ಬರುತ್ತಾ ಇಲ್ವ, ನನ್ನ ಹಸ್ಬೆಂಡಿಗೆ ಈ ಟೇಸ್ಟ್ ಇಷ್ಟ ಆಗುತ್ತಾ ಇಲ್ವ ಅಂತ ನೋಡಿ ನಾನು ಮಾಡೋಣ ಅಂತಂದೇಳಿ ಸುಮ್ಮನೆ ಜಸ್ಟ್ ಮಾಡ್ತಿದ್ದೆ ಫ್ರೆಂಡ್ಸ್. ಮಾಡೋಕ್ಕೆ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಹೂಕೋಸು, ಆಲೂಗಡ್ಡೆ ಅಷ್ಟೇ ಫ್ರೆಂಡ್ಸ್. ಇನ್ನೂ ಬೇಕಾದರೆ ತರಕಾರಿ ಎಲ್ಲ ಹಾಕ್ಕೊಂಡಿದ್ರು. ಬಟಾಣಿ ನಮ್ಮ ಅಕ್ಕವ್ರು ಹೇಳಿದ್ನಲ್ವ, ಅಲ್ಲಿ ಮಾಡಿದ್ರಲ್ವ, ಟೇಸ್ಟ್ ಇಷ್ಟ ಆಯಿತು, ಅಲ್ಲಿ ಕೇಳ್ಕೊಂಬಂದು ಮಾಡೋಣ ಅಂತೇಳಿ ಮಾಡ್ತಿದ್ದೆ. ಅವ್ರೇನು ಹಾಕ್ಕೊಂಡು ಸೌತೆಕಾಯಿ, ಗೆಜ್ಜರಿ, ಬೀಟ್ರೋಟು ಎಲ್ಲ ಒಟ್ಟು ತರಕಾರಿ ಎಲ್ಲ ಹಾಕ್ಕೊಂಡಿದ್ರು. ಬಟಾಣಿ ಐಟಮ್ಸ್ ಎಲ್ಲ ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ರೈಸ್ ಅಂದ್ವಲ್ಲ ಅದು ತಗೊಂಡು ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕಿ ಅಷ್ಟೇ ಫ್ರೆಂಡ್ಸ್. ತರಕಾರಿ ಎಲ್ಲ ಹಾಕಿ ಮುಚ್ಚಿಟ್ಬಿಡ್ಬೇಕು ಅದು ಆ ಕಡೆ ಕೂಗ್ಸೋಕ್ಕಿಟ್ಟಿದ್ದೆ. ಈ ಕಡೆ ಬಂದು ನಾನು ಅದೇ ಹೇಳಿದ್ನಲ್ವ, ಕಾಲಿಫ್ಲವರ್ ಸ್ವಲ್ಪ ದೊಡ್ಡದೇ ತಗೊಂಬಂದಿದ್ರೆ, ಇನ್ನು ಇಬ್ಬರಿಗೆ ಒಂದೇ ಥರ ಮಾಡ್ಕೊಂಡಂತೂ ಇಷ್ಟ ಆಗಲ್ಲ ಅಂತೇಳಿ ಸ್ವಲ್ಪ ಆ ಥರನೂ ಮಾಡೋಕ್ಕಿಟ್ಟಿದ್ದೆ. ಇನ್ನು ಈ ಕಡೆ ಸ್ವಲ್ಪ ಚಪಾತಿ ಜೊತೆಗೆ ಬೇಕಂತೇಳಿ ಹೂಕೋಸು ಪಲ್ಯ ಮಾಡ್ತಿದ್ದೆ. ಹೂಕೋಸು ಪಲ್ಯ ಮಾಡೋಕ್ಕೆ ಟೊಮೊಟೆ, ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಜಾಸ್ತಿ. ನಾವು ಇದು ಫಸ್ಟ್ ಟೈಮ್ ಅನ್ಕೊಂಡಿದ್ದೀನಿ ನಾನು, ಅಂದರೆ ಒಣ ಖಾರದ್ದು ಮಾಡ್ತಿದ್ದೆ ಜಾಸ್ತಿ. ಬಟ್ ಅದು ಮಾಡ್ತಿದ್ದೀನಲ್ವ, 2 ಅಂದರೆ ಚೆನ್ನಾಗಿರಲ್ಲ, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳಿ ನಾನು ಹಸಿ ಖಾರದ್ದು ಮಾಡ್ತಿದ್ದೀನಿ. ಹಾಗಾಗಿ ಎಣ್ಣೆ ಕಾಯಿಸಿ ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ, 1-2 ಅಷ್ಟೇ ಬೆಳ್ಳುಳ್ಳಿ ಹಾಕ್ಕೊಂಡೆ. ಅದು ಎಲ್ಲ ಇದು ಕಾದ್ಮೇಲೆ ಮತ್ತು ಕಟ್ ಮಾಡ್ಕೊಂಡಿದ್ನಲ್ವ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಇವನು ಬೆನ್ಸ್ಕೊಂಡಾದ್ಮೇಲೆ ಇವು ನೈಟೇ ಕೊಯ್ದಿಟ್ಕೊಂಡಿದ್ದೆ ಫ್ರೆಂಡ್ಸ್. ನನಗೆ ಗೊತ್ತಿತ್ತು ಬೆಳಿಗ್ಗೆ ಆಗಲ್ಲ ಅಂತೇಳಿ ನೈಟ್ ಅದು ಕ್ಲೀನ್ ಮಾಡ್ಕೋವಾಗ ಇದನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ನೈಟ್ ಬೆಳಗ್ಗೆ ಮಾಡೋಕ್ಕೆ ಬರುತ್ತೆ ಅಂತೇಳಿ. ಹಾಗಾಗಿ ನನಗೇನು ಸ್ವಲ್ಪ ಕಷ್ಟ ಆಗಲಿಲ್ಲ. ಆದರೂ ನೀರು ಬಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನಾನು ಆ ಕಡೆ ಕುಕ್ಕರಿಗೆ ಇಟ್ಟು ಈ ಕಡೆಗೆ ಇದು ಮಾಡ್ತಿದ್ನಲ್ವ, ಹೂಕೋಸೆಲ್ಲ ಚೆನ್ನಾಗಿ ಬೆಂದ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಬಿಟ್ಟೆ. ಇನ್ನು ನಾನು ಈ ಕಡೆ ಬಂದು ಚಪಾತಿ ಹಿಟ್ಟಿಗೆ ನೆನೆಸ್ಕೊಳ್ಳೋಣ ಅಂತಂದೇಳಿ ನೆನೆಸ್ಕೊತಿದ್ದೆ. ಅಂದರೆ 2 ಕಡೆ ಅದು ಆಗ್ತಿರುತ್ತೆ. ಇನ್ನು ನಾನು ಈ ಕಡೆ ಸೈಡ್ ಮಾಡ್ಕೊತಿದ್ರೆ ನನಗೂ ಟೈಮ್ ಸೇವ್ ಆಗುತ್ತೆ ಅಂತೇಳಿ ನಾನು ಈ ಕಡೆನೂ ಚಪಾತಿಗೆ ನೆನಿಟ್ಕೊಂಡೆ ಇಟ್ಟು. ಇನ್ನು ಚಪಾತಿ ನೆನ್ನಿಟ್ಕೊಳ್ಳೋದಡಿ ಎಲ್ಲ ಕುಕ್ಕರಿನಲ್ಲಿ ವಿಸಿಲ್ಗೆ ಹೋಗಿತ್ತು. ನೋಡಿದೆ ಸ್ವಲ್ಪ ಬಿಸಿ ಇದ್ದಾಗ ತಿರುವಕ್ಕೆ ಹೋಗ್ಬಿಟ್ರೆ ಅನ್ನ ಮೆತ್ತಗಾಗುತ್ತೆ. ಅದಕ್ಕೆ ನೋಡಿದೆ ಸ್ವಲ್ಪ ಇನ್ನೂ ಸುಡ್ತಿತ್ತು, ಹೋಗ್ಲಿ ಬಿಡಂತ ಸ್ವಲ್ಪ ಹೊತ್ತು ಅದು ಬಿಟ್ಟೆ. ಬಿಟ್ಟಾದಮೇಲೆ ಇದನ್ನು ರೆಡಿಯಾಗಿತ್ತು. ಇನ್ನು ಇದು ಇಳಿಸುವಾಗ ನಾನು ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್, ಅದೇ ಕೊತ್ತಂಬರಿನ ನಾನು ಒಣಗಿಸಿಟ್ಟಿದ್ದೆ. ಒಣಗಿಸಿಟ್ಟು ಒಂದು ಬಾಕ್ಸ್ ಒಂದು 7-8 ಚೂಡು ಒಣಗಿಸಿಟ್ಟಿನಿ ಫ್ರೆಂಡ್ಸ್. ಅಂದರೆ ನನಗೆ ಇವಾಗ ಅದು ನನಗೊಂಥರ ಇದು ಬಂದು ಹೋದ ವಾರದ್ಲಾಗಲ್ವ, ಈ ವಾರಕ್ಕೆ ನನಗೆ ಯೂಸ್ ಆಗ್ತಿದೆ.
ಒಣಗಿಸಿಟ್ಟಿನಲ್ವ ಒಂದು ಬಾಕ್ಸ್ ತುಂಬ ಆಗಿದೆ. ನನಗೆ ಬೇಕಾದಾಗೆಲ್ಲ ಮೇಲೆ ಮೇಲೆ ಹಾಕ್ಕೊತೀನಿ. ಬಟ್ ಅದು ಎಲ್ಲ ಅಡುಗೆ ಎಲ್ಲ ಮಾಡೋಕೆ ತಿನ್ನೋವಾಗ ಹಸಿ ಸ್ಮೆಲ್ ವಾಸನೆ ಬರುತ್ತೆ, ಒಂಥರ ಯೂಸ್ ಆಯ್ತು ಅನಿಸುತ್ತೆ ಫ್ರೆಂಡ್ಸ್. ನೀವು ಈ ಥರ ಮಾಡಿ. ಈಗ ಕೊತ್ತಂಬರಿನೂ ಸೋಬಿಸಿಟ್ಟಿದೆ, ಹಾಗಾಗಿ ತಗೊಂಬಂದು ಒಣಗಿಸಿಟ್ಕೊಳ್ಳಿ. ನಮಗೆ ಬೇಕಾದಾಗ ಹಾಕೋಕ್ಕೆ ಈಸಿ ಆಗುತ್ತಲ್ವ. ಹಾಗಾಗಿ ನಾನು ಆ ಥರನೇ ಮಾಡಿದ್ದೀನಿ. ನನಗೆ ಒಂಥರ ಮೊದಲೇ ಹೊಳಿಲಿಲ್ಲ ಪ್ಲ್ಯಾನ್ ಅನ್ನಂಗೆ ಆಯಿತು ಫ್ರೆಂಡ್ಸ್. ಮೆಂತ್ಯ ಪಲ್ಯನ ಆ ಥರ ಮಾಡಬೇಕು, ನಾನು ಮಾಡಿಲ್ಲ, ಕೊತ್ತಂಬರಿ ಅಷ್ಟೇ ಮಾಡಿದ್ದೆ. ಇನ್ನು ಅದು ಕುಕ್ಕರ್ಗೆ ಹೋಗಿತ್ತಲ್ವ, ಅದನ್ನು ರೈಸ್ ತಣ್ಣಗಾಗಿತ್ತು. ಆವಾಗಲೇ ಮಾಡೋಣ ಅಂದ್ಕೊಂಡೆ, ಅದು ಮತ್ತೆ ಅನ್ನ ತಿರುಗಿದ್ರೆ ಮೆತ್ತಗಾಗ್ಬಿಡುತ್ತೆ ಅಂತಂದೇಳಿ ಸುಡೋದಲ್ಲ ಫ್ರೆಂಡ್ಸ್. ಹಾಗಾಗಿ ಸುಡೋದು ಬಂದು ಯಾವುದನ್ನು ಅಂದರೆ ಸ್ವಲ್ಪ ಕಲಿಸ್ಬೇಕಾಗುತ್ತಲ್ವ, ಹಾಗಾಗಿ ತಿರುವಕ್ಕೆ ಹೋಗಲಿಲ್ಲ. ಆಮೇಲೆ ಸ್ವಲ್ಪ ತಾರೆ ಆದಮೇಲೆ ಇದನ್ನು ಮಾಡ್ಕೊಂಡು ನೆನೆ ಇಟ್ಕೊಂಡಿದ್ದಲ್ವ, ಅದೆಲ್ಲ ಆದಮೇಲೆ ಇನ್ನು ಪ್ರಿಯಾಂಶನ್ ಎದ್ದಿರ್ತಾನೆ. ಇನ್ನು ಅವ್ನ ಕೀಟ್ಲೆ ನೋಡ್ಬೇಕು. ಈಗೀಗ ನನಗೆ ಅವ್ನ ವೀಡಿಯೋಸ್ ಅಂದರೆ ಅವನ್ನ ತೋರ್ಸೋಕ್ಕಾಗ್ತಿಲ್ಲ, ನಾನು ಡೈರೆಕ್ಟ್ ವಾಯ್ಸನ್ನು ಕೊಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಅದಕ್ಕೆ ಈಗ ವೀಡಿಯೋ ಎಲ್ಲ ಆದಮೇಲೆ ವಾಯ್ಸ್ ಕೊಡ್ತಿದ್ದೀನಿ. ಯಾಕಂದರೆ ತರಲೆ ಜಾಸ್ತಿ ಆಗಿಬಿಟ್ಟಿದ್ದಾನೆ. ಅದ್ರಾಗ ಈಗ ಬೆಳಿಗ್ಗೆ ನನ್ನ ಜೊತೆನೇ ಚಳಿ ಫುಲ್ ಇದೆ, ನನ್ನ ಜೊತೆನೇ ಎದ್ದೇಳ್ತಿದ್ದಾನೆ, ಎತ್ಕ ಅಂತ ಕಲೆ ಬೀಳ್ತಿದ್ದಾನೆ. ನಾನು ವೀಡಿಯೋ ಮಾಡೋ ಬರೀ ಅಳೋದೇ ಇರ್ತದೆ ಒಂದು. ಹಾಗಾಗಿ ನಾನು ಅದು ವೀಡಿಯೋ ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಕೊಡೋಕೆ ಆಗ್ತಿದೆ. ಏನು ಈ ತಿಂಗಳೆಲ್ಲ ಅದೇ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ನಾನು ಅಂದರೆ ಬೆಳಿಗ್ಗೆ ಹೊತ್ತು ಹಂಗೆ ಮಾಡ್ತಿದ್ದೇನೆ, ಸ್ವಲ್ಪ ಹೋಗ್ತಾ ಎಲ್ಲ ಸರಿ ಆಗ್ತಿದ್ದಾನೆ. ಹಾಗಾಗಿ ನಾನು ಬೇಗ ಎದ್ದಿರ್ತೀನಲ್ವ, ಅದೆಲ್ಲ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ನಾನು ಸ್ಕಿಪ್ ಮಾಡ್ತಿದ್ದೀನಿ ಅಷ್ಟೇ. ಇನ್ನು ಅದನ್ನು ಕುಗಿತ್ತಲ್ವ, ಎಣ್ಣೆ ಕಾಸ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಂಡೆ. ಹಸಿಮೆಣ್ಸಿನ್ಕಾಯಿ ಅದಕ್ಕೆ ಆವಾಗಲೇ ಕೂಗಿಸ್ಕೊಂಡಿದ್ದಲ್ಲಿ ಫ್ರೆಂಡ್ಸ್, 2 ಹಾಕ್ಕೊಂಡಿದ್ದೆ ಸುಮ್ಮನೆ. ಅಂದರೆ ಇದಕ್ಕೂ ಖಾರ ಹಾಕ್ತೀನಿ, ಬರೀ ಸ್ವಲ್ಪ ಟೇಸ್ಟಿಗಾಗಿ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಕುಕ್ಕರಲ್ಲಿ. ಇದಕ್ಕೆ ಬಂದು ನಾನು ಇವಾಗ ಸ್ವಲ್ಪ ಹಿಂಗೆ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಹಿಂಗೆ ತಗೊಂಬಂದಿದ್ದೀನಿ. ಅಂದರೆ ಮೊನ್ನೆ ವಾರ ಸಂತೆ ಮಾಡಿದ್ನಲ್ವ, ಅವಾಗ ನಾನೇ ಹೋಗಿದ್ದೆ. ನಾನು ಹೋದರೆ ನನಗೆ ಬೇಕಾಗುತ್ತೆ ತರ್ತೀನಿ. ಇನ್ನು ಇವ್ರು ಹೋದರೆ ನಾನು ಬರ್ಕೊಟ್ಟಿರ್ತೀನಿ, ನೆನಪಿರುತ್ತೆ, ಒಂದೊಂದು ಟೈಮ್ ನೆನಪಿರಲ್ಲ. ಹಾಗಾಗಿ ನಾನೇ ಅಲ್ಲಿ ಹೋಗಿ ಅಂಗಡಿಯಲ್ಲಿ ಒಂಥರ ನನಗೆ ಇಷ್ಟ ಫ್ರೆಂಡ್ಸ್, ಹಂಗೆ ನಾನೇ ಹೋಗಿ ಅಂಗಡಿಗೆ ಹೋಗಿ ನನಗೆ ಬೇಕಾಗಿದ್ದು ತರಬೇಕಂತೇಳಿ ಅಲ್ಲೆಲ್ಲ ಇಳಿದಾಕಿದ್ದು ಎಲ್ಲ ನೋಡಿ ಈ ವಾರ ನಾನು ಮಾಡಿದ್ನಲ್ವ, ಸ್ವಲ್ಪ ನನಗೆ ಬೇಕಾಗಿದ್ದು ತಗೊಂಬಂದಿದ್ದೀನಿ ಈ ಮಂತಿಗೆ ಬೇಕಾಗಿರೋದು. ಹಾಗಾಗಿ ಸ್ವಲ್ಪ ನನಗೆ ಹಿಂಗೆ ಅಂದರೆ ಯಾವುದೋ ಅಡುಗೆಗೆ ಬಳಸ್ಬೇಕಂತ ಇಷ್ಟ, ಮತ್ತು ತಿನ್ನೋಕೆ ಕೂಡ ಇಷ್ಟ ಫ್ರೆಂಡ್ಸ್. ಇನ್ನು ಅಷ್ಟರಲ್ಲಿ ಟೈಮ್ ಆಗ್ಬಿಡ್ತು. ಇನ್ನು ನನ್ನ ಹಸ್ಬೆಂಡ್ ಆಯ್ತಾ ಅಂತ ಇವ್ರದ್ದೇ ಕೇಳೋಕ್ಕಾಗಿತ್ತು. ಇನ್ನು ಅದು ಟೊಮೊಟೊ ಅದು ಈರುಳ್ಳಿ ಎಲ್ಲ ಬೆನ್ಸ್ಕೊಂಡಿದ್ದಲ್ವ, ಅದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೆ. ಹಿಂಗೆ ಹಾಕ್ಕೊಂಡಾದ್ಮೇಲೆ ಬಿಸಿಬೇಳೆ ಬಾತ್ ಇರುತ್ತಲ್ವ ಪುಡಿ, ಅದು ಹಾಕ್ಕೊಂಡೆ. ಬಿಸಿಬೇಳೆ ಬಾತ್ ಪುಡಿ ಹಾಕ್ಕೊಂಡು ಹಿಂಗೊಂದು ಸ್ವಲ್ಪ ಹಾಕ್ಕೊಂಡು ಖಾರ, ಅರಿಶಿನ, ಅವೆಲ್ಲ ರೈಸ್ ಮಾಡಿದ್ದಲ್ವ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಇದಕ್ಕೊಂದು ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ ಉಪ್ಪು. ಇನ್ನು ಅದೆಲ್ಲ ರೆಡಿ ಆಯಿತು. ಇನ್ನು ಅದು ರೆಡಿ ಆದ್ರೂ ನನ್ನ ಹಸ್ಬೆಂಡ್ ಎಲ್ಲ ತೊಳೆದು, ಪಾಪ ನೀರು ಬಂಡೆ ಅಂತ ಎಲ್ಲ ತೊಳೆದು ನೀರು ಹಿಡಿದಿದ್ರು. ಇನ್ನು ಅಷ್ಟರಲ್ಲಿ ಅವ್ರೂ ಬಂದರು ಆಯ್ತಾ ಅಂತೇಳಿ. ಇನ್ನು ಅಷ್ಟರಲ್ಲಿ ಆಗಿದ್ದಿಲ್ಲ ಫ್ರೆಂಡ್ಸ್, ನನ್ನ ಮಗನ ಕಟ್ಕೊಂಡು ಅವ್ನು ಮೋಟ್ರ್ ಹತ್ರ ಹೋಗ್ಬೇಡ, ಬಾ ಇತ್ತಾಗ ಬಾ ಕಟ್ಕೊಂಡು ಮಾಡ್ತಲೇ ಸಾಕಾಯ್ತು. ನಾನು ನೀರು ಹಿಡಿದೆ ಇನ್ನೂ ನಿನ್ನ ಅಡುಗೆ ಆಗಲಿಲ್ಲ ಅಂತಿದ್ರು. ಏನು ಮಾಡೋಕ್ಕಪ್ಪ, ಇಲ್ಲಿ ತಗಂತ ಹಂಗೆ ಹೇಳಿ ಮತ್ತು ಅವ್ರಿಗೆ ರೈಸ್ ಕಲ್ಸಕ್ಕೆ ಕೊಟ್ಟಿದ್ದೆ ಫ್ರೆಂಡ್ಸ್. ಅವ್ರು ನೋಡಿದೆ ಈ ಥರ ಕಲಿಸಿದ್ರು, ಸ್ವಲ್ಪ ಅಲ್ಲಲ್ಲಿ ಗಂಟು ಇತ್ತು, ಹಂಗೆ ಕಲಿಸಿದ್ರು. ಅವ್ರಿಗೇನು ಗೊತ್ತಾಗುತ್ತೆ, ನಾವಾದರೂ ಚೆನ್ನಾಗಿ ಕಲಿಸಿ ನೋಡಿ. ಮತ್ತು ನಾನು ಇನ್ನೊಂದು ಟೈಮ್ ಕಲಿಸ್ತಾ ಅಂತಂದು ಹೇಳಿ ಕಲ್ಸಕ್ಕಿಂತ ಫ್ರೆಂಡ್. ಅಷ್ಟೊತ್ತಿಗೆ ಅವ್ರಿಗೆ ಬೇಕಾದ ಅಷ್ಟೇ ಚಪಾತಿ ನಾನು ಬೆನ್ಸ್ಕೊಟ್ಟೆ. ಅವ್ರಿಗೆಲ್ಲ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಅವರು ಚಪಾತಿ ತಿನ್ನಲಿಲ್ಲ, ಇದನ್ನೇ ತಿಂದರು. ಸುಡು ಚೆನ್ನಾಗೈತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ, ಚೆನ್ನಾಗಿದೆ ಅಂತ ಅವರು ಇಷ್ಟಪಟ್ಟರು. ಅಡುಗೆ ಮಾಡೋರಿಗೆ ಏನಂದರೆ ಮಾಡಿದ ಮೇಲೆ ಹೊಗಳ್ತಾರಲ್ವ, ಅವಾಗ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನಿಸುತ್ತೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ಅಂತ ಹೇಳಿದರು. ಬಟ್ ಇವರು ಯಾವುದಾದ್ರೂ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಗುರಳ್ ಪುಡಿ, ಸ್ವಲ್ಪ ಎಣ್ಣೆನೂ ಜಾಸ್ತಿ ಆದರೆ ಇವ್ರು ರೇಗಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಹಿಂಗೆ ಹಾಕಿದ್ನಲ್ವ, ಡಿಫ್ರೆಂಟ್ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅದೊಂದು ಸ್ವಲ್ಪ ಭಯ ಇತ್ತು ನನಗೆ. ಪಾಪ ಹಂಗೇನು ಮಾಡಿಲ್ಲ, ಚೆನ್ನಾಗಿದೆ ಅಂತಂದು ಹೇಳಿದ್ರು, ತುಂಬ ಖುಷಿ ಆಯಿತು. ಇನ್ನು ಬಾಕ್ಸಿಗೂ ಅದೇ ಇಟ್ಟೆ ಫ್ರೆಂಡ್ಸ್, ಬಾಕ್ಸಿಗೆ ಅದೇ ಇಟ್ಟು ಚಪಾತಿ ತಿನ್ನಲೇ ಇದ್ದಿಲ್ಲ ಇವರು, ಬಾಕ್ಸಿಗೆ ಅಷ್ಟೇ ಮಾಡಿದ್ದೆ. ಇದೇ ರೆಡಿ ಆಗಿಬಿಟ್ಟಿತ್ತು ಆಲ್ರೆಡಿ. ಇನ್ನು ಅವರು ತನಗೆ ಎಷ್ಟು ಬೇಕಷ್ಟು ಕಲಿಸ್ಕೊಂಡು ಅದನ್ನೇ ತಿಂದಿದ್ರು. ಇನ್ನು ನಾನು ಇವರಿಗೋಸ್ಕರ 3 ಚಪಾತಿ ಮಾಡಿದ್ದೆ. ಅಲ್ಲಿಗೆ ಟೈಮ್ ಆಯಿತು, ಬಾಕ್ಸ್ ಬೇಗ ಕಟ್ಟು ಅಂತಿದ್ರು. ಇನ್ನು ಇವ್ರಿಗೆ 3 ಚಪಾತಿ ಇಟ್ಟು ಹೂಕೋಸು ಪಲ್ಯ ಮಾಡಿದ್ನಲ್ವ, ಅಷ್ಟೇ ಫ್ರೆಂಡ್ಸ್. ಯಪ್ಪ, ಈ ನೀರು ಬಂದಾಗಷ್ಟೇ ಈ ಮಕ್ಕಳು ಏನು ಚಿಕ್ಕ ಮಕ್ಕಳಿದ್ದಾಗ ಹೆಂಗೆ ಮಾಡ್ಬೇಕಂತ ಗೊತ್ತಾಗ್ದಿಲ್ಲ. ಬೇಗ ನನ್ನ ಮಗ ದೊಡ್ಡನಾಗಲಿ ಅನ್ನೋ ಅಷ್ಟೇ ಇದ್ದೀನಿ ಫ್ರೆಂಡ್ಸ್ ನಾನು. ಇನ್ನು ಇಷ್ಟೆಲ್ಲ ಆಯಿತು. ಇನ್ನು ಇವ್ರಿಗೆ ಬಾಕ್ಸ್ ಕಟ್ಟಿ ಇವ್ರನ್ನ ಕಳಿಸೋವರೆಗೂ ನನ್ನ ಕೆಲಸ ಇದ್ದಿದ್ದೆ. ಇನ್ನು ಈ ನೀರು ಬಂದವಂದರೆ ಇನ್ನು ನೀರು ಹೋಗೋವರೆಗೂ ಕೆಲಸ ಇದ್ದಿದ್ದೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಅವಲೇ ಮಾಡಿ ತೋರಿಸಿದ್ನಲ್ವ, ಕುಕ್ಕರಲ್ಲಿ ಎಲ್ಲ ರೈಸ್ ತರಕಾರಿ ಹಾಕಿ ಮಾಡಿದ್ನಲ್ವ, ಅದು ಮಾಡಿ ನೋಡಿ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬಟ್ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿ ಸ್ವಲ್ಪ ನೀರಾದರೆ ಬಿಸಿಬೇಳೆ ಬಾತ್ ಸ್ವಲ್ಪ ನಮಗೆ ಪಲಾವ್ ಥರ ಮಾಡಿದರೆ ಒಂಥರ ಪಲಾವ್ ಥರನೇ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ. ಇನ್ನು ತರಕಾರಿ ಇದ್ರೆ ಎಲ್ಲ ಹಾಕಿ ಮಾಡ್ಬೋದು.
ಅವ್ನು ಕರ್ಕೊಂಬ ಬಾ ಇಲ್ಲಿ ಬಾ. ನೀರು ಬಂದ ಫ್ರೆಂಡ್ಸ್, ಇನ್ನು ಹೇಳಂಗಿಲ್ಲ. ಇನ್ನು ಚಪಾತಿ ಇರೋದೈತೆ ಅವ್ರು ಅರ್ಜೆಂಟಿಗೆ ಅಂತ ಒಂದು 3 ಚಪಾತಿ ಅಷ್ಟು ಬೆನ್ಸಿ ಕಳಿಸಿದೆ. ಇನ್ನು ನೀರು ಬಂದವ. ಅಪ್ಪ ಇವತ್ತು ನೀರು ಬಂದು ಅಂದರೆ ಪಿಕ್ಚರ್ ಬಂದದ ಫ್ರೆಂಡ್ಸ್. ಬಟ್ಟೆ ಗಿಟ್ಟೆ ಅದಕ್ಕಿಂತ ಸ್ವಲ್ಪ ಚಪಾತಿ ತಿಳ್ಕೊಂಡು ಎಲ್ಲ ಕೆಲಸ ಆದ್ಮೇಲೆ ಸ್ನಾನ ಮಾಡಿ ಮತ್ತೆ ಕಾಣ್ತೀವಿ. ಇದು ಓಪನ್ ಮಾಡಲ್ಲ ಫ್ರೆಂಡ್ಸ್, ಹಂಗೆ ಇಡ್ತೀನಿ. ಪಾಪ ಅವನು ಓಪನ್ ಮಾಡ್ತಾನಲ್ವ. ಇದು ಹೆಂಗಿದೆ ನಾನು ಎನ್ಸ್ಮಾಡಿ ಬ್ಲೂ ಕಲರ್ ಇದ್ದಂಗಿದೆ ಇದು ಬೆಲ್ಟ್. ಈ ಥರ ಇದೆ. ಅಷ್ಟೊತ್ತಿ ನಮ್ಮ ಪ್ರಿಯನ್ಸ್ ಕಡೆ ಇದ್ಬಿಟ್ಟ. ನೀರು ಹಿಡಿದು ಮಲ್ಕೊಂಡಿತ್ತಿದು. ತಾಪ ಅಪ್ಪಂದಂತಪ್ಪ, ಇದು ಪಪ್ಪಂದು. ಓಕೆ ಫ್ರೆಂಡ್ಸ್, ಇದು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ತಮ್ಮ, ಅಂದರೆ ನನ್ನ ಮೈದನ ಬರ್ತಡೇ ಇದೆ ನಾಳೆ. ಹಾಗಾಗಿ ಅವ್ನು ವಾಚ್ ಕೇಳಿದ್ದ. ನನ್ನ ಫೋನಿಗೆ ಬಂದಿತ್ತಲ್ವ, ವಾಚ್ ಕೇಳಿದ್ನ. ಹಾಗಾಗಿ ಆ ವಾಚ್ ನಮ್ಮ ತಮ್ಮ ಇದನ್ನು, ಅದಕ್ಕೆ ಅವ್ರ ತಮ್ಮ ಕೇಳಿದ್ನಂತೇಳಿ ಆರ್ಡ್ರ್ ಮಾಡಿದ್ನಂತೆ. ಇವಾಗ ಕೊಟ್ಟು ಹೋದ್ರು ವಾಚ್ ಬಂದಿದ್ದು, ಸ್ಮಾರ್ಟ್ ವಾಚ್. ಇದು ಓಪನ್ ಮಾಡೋಣ ಅಂದರೆ ಬೇಡ ಬಿಡಿ ಫ್ರೆಂಡ್ಸ್, ಅವ್ನು ಬರ್ತಾನೆ ಇದೆ. ಅವನು ನಾಳೆಗೆ ಓಪನ್ ಮಾಡ್ತಾನೆ. ನಾಳೆಗೆ ಹೋಗ್ತೀವಲ್ಲ ಅವಾಗ ತೋರಿಸ್ತೀನಿ. ಈ ಥರ ಇದೆ ಇದು. ನಾವು ನೀರು ಹಿಡಿದು ಮಲ್ಕೊಂಡಿದ್ದೆ ಪ್ರಿಯಾನ್. ನಾನು ಸ್ವಲ್ಪ ಎಡಿಟ್ ಮಾಡೋದು ಅದು ಮಾಡ್ತಿದ್ದೆ. ಎದ್ದು ಬಿಡ್ತು ಹುಡುಗ ತಾಪ. ಅದು ಕಕ್ಕಂದು ಅದು ಚಣ್ಣಪ್ಪ ಚೇತುಂಡದು. ಚೇತು ಇದ್ರ ಗಿಡನ ನಾಳೆ ಕೊಡೋಣ. ನಾಳೆ ಇದ್ರ ಹೆಂಗೆ ಇತ್ತು ಪ್ರೀ, ಹಿಂಗೆ ಇತ್ತು. ನಾಳೆ ಕೊಡೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ನಾನು ಹೊರಗಡೆ ಎಷ್ಟು ಬಟ್ಟೆ ಎಷ್ಟು ಪಾತ್ರೆ ಇಟ್ಕೊಂಡಿದ್ದೆ ಅಂತೇಳಿ. ಇನ್ನು ನೀರು ಬಂದಿದ್ವಲ್ಲ ಫ್ರೆಂಡ್, ನೀರು ಬಂದ ಯಪ್ಪ ಊರಿಗೊಂದು ಹೋಗಿದ್ನಲ್ವ. ಬೆಡ್ಶೀಟ್ ಕವರ್ಸು ಪ್ರಿಯಾನ್ಸಿನ ಮತ್ತು ಅವನು ಕೌದಿಗಳು ಮಲ್ಗವು, ಅವು ಇವು ಮ್ಯಾಟ್ ಅಂತ ಅವು ಅಂತ ಜಗ್ಗಿರ್ತಾವೆ ಫ್ರೆಂಡ್. ನೀರು ಬಂದಾಗಂತ ಅವು ಇಷ್ಟು ಕ್ಲೀನ್ ಮಾಡಿ ನಾನು ಬರ್ತೇನೆ. ನಿಜವಲ್ಲಿ ಸುಸ್ತಾಗ್ಬಿಟ್ಟಿತ್ತು. ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಫ್ರೆಂಡ್ಸ್. ಅಂದರೆ ನನಗೆ ಬೆಳಿಗ್ಗೆನೇ ನೀರು ಬಂದಿದ್ವಲ್ಲ, 1 ಗಂಟೆ ತನಕ ಅದೇ ಆಯಿತು. ಇನ್ನು 1 ಗಂಟೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡ್ತಿದ್ದೆ. ಇನ್ನು 1:15 ಹಂಗೆ ನನ್ನ ಹಸ್ಬೆಂಡ್ ಫೋನ್ ಮಾಡಿದರೆ ರೆಸ್ಟನ್ನು ಮಾಡೋಕ್ಕಾಗಲಿಲ್ಲ. ಹಿಂಗೆ ಅಂದರೆ ಅವೆಲ್ಲ ಏನು ತೋರಿಸಿದ್ನಲ್ವ ನನ್ನ ಹಸ್ಬೆಂಡ್ ತಮ್ಮ, ಅಂದರೆ ನನ್ನ ಮೈದನ ಬರ್ತಡೇ ಇತ್ತು. ಅವರು ಬರ್ತಾರೆ ಫ್ಲಿಪ್ಕಾರ್ಟ್ ಅವರು ಇಸ್ಕಾ ಅಂತಂದೇಳಿ. ಇನ್ನು ಅವ್ರು ಬಂದಿದ್ದರು. ಇನ್ನು ಎಚ್ಚರನೇ ಆಗಿಬಿಡ್ತು. ಇನ್ನು ನೋಡಿದೆ ಇದಕ್ಕೇನು ಚಕ್ಲಿಗೆ ಹಾಕ್ಸ್ಕೊಂಬಂದಿದ್ನಲ್ವ, ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಇನ್ನೊಂದು ಬರ್ತಡೇ ಮಾಡೋಕ್ಕೆ ಹೋಗ್ಬೇಕಂಬ ಪ್ಲ್ಯಾನ್ ಇತ್ತು. ಹಾಗಾಗಿ ಮಾಡಿ ತಗೊಂಡೋಗೋಣ ಅಲ್ಲಿಗೆ ಅಂಬೋದಿತ್ತು. ಹಾಗಾಗಿ ಮಾಡಿಬಿಡೋಣ, ನಾಳೆ ಹೋಗ್ತೀವಲ್ಲ ಊರಿಗೆ, ಸ್ವಲ್ಪ ಮಾಡಿ ಅಲ್ಲಿಗೂ ಒಯ್ಯಕ್ಕೆ ಬರುತ್ತೆ ಅಂತಂದೇಳಿ ಮಾಡ್ತಿದ್ದೆ ಫ್ರೆಂಡ್ಸ್. ಅವಲ್ಲೇ ಓದ್ಲಾಗಲ್ಲಿ ನೋಡಿರ್ಬೋದು. ಇದಕ್ಕೆ ಚಕ್ಲಿ ಮಾಡೋಕ್ಕಂತಲೇ ಒಂದು ಸೇರು ಅಂತ ಹಾಕ್ಸ್ಕೊಂಬಂದಿದ್ದೆ. ಒಂದು ಸೇರಿಗೆ ಟೀ ಕೂಡ 2 ಗ್ಲಾಸು. ನನಗೆ ಅದು ಅನ್ನಕ್ಕೆ ಬರೋಲ್ಲ ಫ್ರೆಂಡ್ಸ್. ಅದು ಬಿಳೆ ಪಪ್ಪು ಅಂತಾರಲ್ವ, ಅದು 2 ಗ್ಲಾಸು. ಉದ್ದಿನಬೇಳೆ 1 ಗ್ಲಾಸು. ಅದೇನೋ ಅಂತಾರೆ ಫ್ರೆಂಡ್ ನಮ್ಮಮ್ಮರು. ನಾನು ಬಿಳೆ ಪಪ್ಪೆ ಅಂಬೋದು. ನನ್ನ ಹಸ್ಬೆಂಡ್ ಹುರ್ಗಡ್ಲೆ ಅಂತಾರೆ, ಅದು ಹಾಕಿದ್ದೆ ಫ್ರೆಂಡ್. ಹಾಕಿ ಆದಮೇಲೆ ಚಕ್ಲಿ ಮಾಡೋಣ ಅಂತೇಳಿ ಇದಕ್ಕೆ ಸೋಡಾ ಪುಡಿ ಮೀನು ಹಾಕ್ಬಾರ್ದು ಫ್ರೆಂಡ್ಸ್. ಸೋಡಾ ಪುಡಿ ಹಾಕಿದರೆ ಚಕ್ಲಿ ತಿನ್ನುವಾಗ ಸುಡು ಚೆನ್ನಾಗಿರ್ತವೆ. ಮೆತ್ತಗೆ ಆಗ್ತಾ ಬರ್ತಾಯಿಲ್ಲ ಒಂಥರ ಮಿದು. ಯಾಕಂದರೆ ಸೋಡಾ ಪುಡಿ ಬಂದು ಮಿದು ಅಲ್ವಾ, ಹಾಗಾಗಿ ಮಿದು ಆಗ್ತವೆ. ಸೋಡಾ ಪುಡಿ ಮಾತ್ರ ಹಾಕ್ಬಾರ್ದು ಚಕ್ಲಿಗೆ ಬಂದು. ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ಖಾರ ಮತ್ತು ಅಜ್ವಾನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಕೊರಿಬೇವಿದ್ದರೆ ಒಣ ಕೊರಿಬೇವಿದ್ದರೆ ಉದುರಿಸ್ಕೊಬೋದು. ಸಣ್ಣಗೆ ಕಟ್ ಮಾಡ್ಕೊಂಡು, ಇಲ್ಲ ಒಣದಿದ್ದರೆ ಹಿಂಗೆ ಕೈಲಿಂದ ತಿಕ್ಕಿದ್ರೆ ಉದುರುತ್ತೆ. ಕರಿಬೇವೇ ಇದ್ದಿಲ್ಲ ಫ್ರೆಂಡ್ ನಮ್ಮ ಮನೇಲಿ, ಹಾಗಾಗಿ ಕೊತ್ತಂಬರಿ ಒಣಗಿಸಿಟ್ಟಿದ್ದೀನಿ ಅನ್ನಲ್ವ, ಅದನ್ನು ಹಾಕಿದ್ದೆ. ಅದನ್ನು ಹಾಕಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ, ಚಕ್ಲಿ ಮಾಡೋಕ್ಕಂತಲೇ ಎಣ್ಣೆ ಕಾಸಕ್ಕೆ ಇಟ್ಟಿರ್ತೀವಲ್ವ, 1 ಗ್ಲಾಸ್ ಆವಾಗಲೂ ಹೇಳಿದ್ನಲ್ವ. ಇವಾಗ ನಾನು ಒಂದು ಸೇರಲ್ಲಿ ಇನ್ನೂ 1/4 ಭಾಗ ತೆಗೆದಿಟ್ಟಿದ್ದೀನಿ. ತೆಗೆದಿಟ್ಟು ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್. ಅಂದರೆ ನನಗೆ ಗೊತ್ತಾಗುತ್ತೆ ಅಳತೆ. ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ಸುಡಾ ಎಣ್ಣೆ, ಆವಾಗಲೇ ತೋರಿಸಿದ್ನಲ್ವ ಟೀ ಕುಡಿಯೋ ಗ್ಲಾಸ್ ಅನ್ನಲ್ವ, ಆ ಗ್ಲಾಸ್ ತುಂಬ ಸುಡಾ ಎಣ್ಣೆ ಬೇಯಿಸಿ ಕಾದಿರೋ ಫ್ರೆಂಡ್. ಅದನ್ನ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಆರಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಮಾಡಿದಾಗ ಗೊತ್ತಾಗುತ್ತೆ. ನಾನು ಫಸ್ಟ್ ಟೈಮ್ ಫ್ರೆಂಡ್ ಮಾಡ್ತಿರೋದು, ಅಂದರೆ ಮಾಡಿದ್ದೀನಿ, ನಾನಾಗಿ ಕಲಿಸ್ಕೊಂಡು ಎಲ್ಲ ಮಾಡ್ತಿರೋದು ಫಸ್ಟ್. ಇನ್ನು ಫಸ್ಟ್ ಅದು ಯಾವಾಗಂದರೆ ನಮ್ಮ ಮನೆ ಬಗ್ಲ ನಮ್ಮ ಅಕ್ಕರು ಅದಾರಲ್ವ, ಅವ್ರು ಮಾಡಿದ್ರು. ಅವ್ರ ಮನೆಗೆ ಮಾಡಿದ್ರೆ ಅವ್ರಿಗೂ ಜಗ್ಗಿ ಜನ ಇದಾರಲ್ವ, ಮಾಡೋಕ್ಕೆ ಕರೆದಿದ್ರು. ಅವಾಗ ಹೋಗಿದ್ದೆ. ಹಿಂಗೆ ಗೊತ್ತಿರುತ್ತೆ ಮನೆ ಬಗ್ಲಾಗೆಲ್ಲ ಹಿಂಗೆ ಮಾಡೋಕ್ಕೆ ಕರಿತಾರಲ್ವ, ಅವಾಗ ಹೋಗಿದ್ದೆ. ಅವಾಗ ನೋಡ್ಕೊಂಡಿದ್ದೆ. ಇನ್ನೊಂದು ನಮ್ಮ ಅಜ್ಜಿ ಊರಿಗೆ ಹೋಗಿದ್ರು.
ಕಾಶಿನಾಥ್ಗೆ ಎಲ್ಲೆಲ್ಲ ಹೋಗಿದ್ರು. ಅವಾಗ ಒಂದು ಟೈಮ್ ನಮ್ಮಮ್ಮ ಹೇಳಿದ್ದೆ, ನಾನೇ ಹೇಳಿದ್ದೆ ಹಿಂಗೆ ಅಳತೆ ತಗೊಂಡು ಮಾಡಿದ್ರೆ ಹಾಕೋರು ಹಿಂಗೆ ಮಾಡಂತೇಳಿ. ಅಮ್ಮ ಎಲ್ಲ ಕಲಸಿಟ್ಟಿದ್ಲು. ಅವಾಗ ಅಷ್ಟೇ ನಾನು ಸುಮ್ಮನೆ ಹಿಂಗೆ ತಿರುಗ್ತಾರಲ್ಲ ಆ ಥರ ತಿರುಗಿ ಕೊಟ್ಟಿದ್ದೆ ಅಷ್ಟೇ ನಾನು. ಇನ್ನು ಫಸ್ಟ್ ಟೈಮ್ ನಾನು ಇಷ್ಟು ಮಾಡಿ ಫ್ರೆಂಡ್ಸ್. ನಿಜ ಈ ಥರ ಮಾಡೋಕ್ಕೆಲ್ಲ ಒಂದಿಬ್ಬರಾದರೂ ಇರ್ಬೇಕು ಫ್ರೆಂಡ್ಸ್. ಒಬ್ಬಕ್ಕೆ ನಾನಂತ ನೆನೆಸ್ಕೊಂಡು ಹೋಗ್ಬಿಟ್ಟಿನಿ ಇದು ಮಾಡೋಕ್ಕೆ. 2 ಗಂಟೆಗೇನು ಸ್ಟಾರ್ಟ್ ಮಾಡೋದಕ್ಕೆ 5 ಗಂಟೆ ಆದ ಅವಾಗ ಆಗಿದೆ. ಅವಾಗ ಆದ ತಕ್ಷಣ ಅಂದರೆ ರೆಸ್ಟ್ ಮಾಡೋಕ್ಕಿಲ್ಲ, ಮತ್ತು ಹೊತ್ತು ಮುಳುಗುತ್ತೆ ಅಂತಂದು ಹೇಳಿ ಹಂಗೆ ಕಸ ಬಳೆದು ಹಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್. ನಿಜ ಅಲ್ಲಿ ಇಬ್ಬರಿದ್ರೆ ಮಾತ್ರ ಮಾಡ್ಬೇಕು ಅನಿಸ್ಬಿಡ್ತು ನನಗಂತ. ಯಾಕಾದರೆ ಈ ಟೆನ್ಷನ್ ತಗೊಂಡೆ ಅನ್ನಂಗಾಯ್ತು. ಬಟ್ ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಎದಕ್ಕೆ ಹೋಗಿಲ್ಲ ಫ್ರೆಂಡ್ ನಿಜ. ಹಾಗಾಗಿ ಪ್ಲ್ಯಾನ್ ಇತ್ತಲ್ವ ಅಂತಂದೇಳಿ ಮಾಡ್ಕೊಂಬಿಡೋಣ, ಆದರೆ ಅಲ್ಲೊಂದು ಸ್ವಲ್ಪ ಕೊಡೋಣ ಅಂತಂದೇಳಿ ನಾನು ಸ್ವಲ್ಪ ಜಾಸ್ತಿ ಅಮ್ಮಂಗೆ ಮಾಡೋ ಇಟ್ಟೆ ಫ್ರೆಂಡ್. ನಮಗೆ ಅಂದೇಳಿ ಸ್ವಲ್ಪ ನಾನು ಮಾಡ್ಕೊತಿದ್ದೆ. ಅಲ್ಲಿ ಊರಿಗೆ ಹೋಗ್ಬೇಕಂತೇಳಿ ಸ್ವಲ್ಪ ಜಾಸ್ತಿ ಅಮ್ಮಂಗೆ ಇಟ್ಟು ಮಾಡಿದ್ದೆ ನಾನು. ಯಾಕೆ ಊರಿಗೆ ಹೋಗಿಲ್ಲ ಅಂತಲೂ ಹೇಳ್ತೀನಿ. ಇನ್ನು ಮಾಡೋಕ್ಕೆ ನೋಡಿದೆ ಫ್ರೆಂಡ್ಸ್, ಯಾವ ಮಾಡೋಣ ಫಸ್ಟ್ ಅಂತಂದೇಳಿ. ಒಂದೊಂದು ಫಸ್ಟಿಗೆ ಮಾಡ್ತಿದ್ದೀನಿ. ಇನ್ನು ಹೊಸದು ಫ್ರೆಂಡ್ಸ್ ಅದು ಚಕ್ಲಿ ಮಾಡೋದು ನನಗೆ ಹೊಸದಾದ್ಮೇಲೆ ಗೊತ್ತಿರುತ್ತಲ್ವ, ಎಲ್ಲ ಟ್ರೈ ಮಾಡಬೇಕಂತ ನನಗೆ. ಇನ್ನು ಅದೆಲ್ಲ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡೆ ಫ್ರೆಂಡ್. ಒರೆಸ್ಕೊಂಡಾದ್ಮೇಲೆ ಅದಕ್ಕೆ ಸುತ್ತ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ನಾವು ಪ್ಲೇಟಲ್ಲಿ ನೋಡಿದೆ, ಓಸು ಟ್ರೈ ಮಾಡೋಣ ಅಂತೇಳಿ ಓಸು ಟ್ರೈ ಮಾಡಿದ್ದೀನಿ. ಇನ್ನು ಹಿಟ್ಟು ಬಂದು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಹಿಟ್ಟು ಹೆಂಗಿರ್ಬೇಕಂದ್ರೆ ಹಿಂಗೆ ಗೊತ್ತಿದ್ರೆ ಗಟ್ಟಿನೇ ಇರಬಾರ್ದು, ಹಿಂಗೆ ಗೊತ್ತಿದ್ರೆ ಪೂರ್ತಿ ಮಿದುವೇ ಇರಬಾರ್ದು, ಅಷ್ಟರಲ್ಲಿ ಇರಬೇಕು ಹಿಟ್ಟು. ಈ ಸತೆ ಮಾಡಿದರೆ ಅಂದರೆ ಇನ್ನೊಬ್ರು ಇರಬೇಕು ಫ್ರೆಂಡ್. ಅದು ಫುಲ್ಲು ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಈ ಕಡೆ ಎಣ್ಣೆ ಕಾಯಕ್ಕಿಟ್ಟೀನಿ, ಇಲ್ಲಿ ಪ್ರಿಯಾಂಶ್ ಕೆಳಗಡೆ ಇದ್ದಾನೆ. ಇಲ್ಲಿ ನಾನು ಹೆಂಗೆ ಮಾಡಲಿ ಗಪ್ಪ ಎದಕ್ಕನ್ನ ಬೇಕಿತ್ತು ನನಗೆ ನಿಜ ಅನಿಸ್ಬಿಡ್ತು ಫ್ರೆಂಡ್. ನನಗೆ ಈ ಕಡೆ ಸೈಡ್ ಆ ಥರ ಇರಬೇಕಿತ್ತು. ನಾನು ಹಿಟ್ಟೆಲ್ಲ ಕಲ್ಸ್ಕೊಂಡಾದ್ಮೇಲೆ ಎಣ್ಣೆಲ್ಲ ಹಚ್ಕೊಂಡಿದ್ದೀನಿ. ಇನ್ನು ಚಕ್ಲಿ ಮಾತ್ರ ತಿನ್ನೋಕ್ಕೆ ಚೆನ್ನಾಗಿತ್ತು, ಮಾಡೋಕ್ಕೂ ಚೆನ್ನಾಗಿತ್ತು ಫ್ರೆಂಡ್ಸ್. ಬಟ್ ಎಣ್ಣೆ ಹತ್ರ ಮಕ್ಕಳು ಕರ್ಕೊಂಡು ಮಾಡೋದಂತೂ ಸ್ವಲ್ಪ ಕಷ್ಟ ಅಲ್ವಾ, ಅದರಲ್ಲಿ ತಾಳಾಗ ಮ್ಯಾಗೆ. ಇನ್ನು ನಾನು ಈ ಕಡೆ ಮಾಡ್ತಿದ್ರೆ ಅವ್ನು ನೋಡೋದು, ಅದು ತಿರುತ್ತಲ್ವ ಚಕ್ಲಿ. ನಾನು ತಿರುತ್ನು ಅಮ್ಮ, ನಾನು ತಿರುತ್ನು ಸಾಕಾಗ್ಬಿಟ್ಟಿತ್ತು ನನಗೆ. ನಿಜಲ್ಲಿ ಎರಿಸ್ಕೊಂಡು ಹೋಗ್ಬಿಟ್ಟಿನಿ. ಒಂಥರ ಏನೋ ಖುಷಿ ಕೂಡ ಇತ್ತು. ಅದರಲ್ಲಿ ಸೆಕ್ಷನ್ ಅದರ ನೋವಂತೂ ಹೇಳೋಕ್ಕಾಗಿಲ್ಲ ಫ್ರೆಂಡ್ಸ್. ಇರಲಿ ಬಿಡಿ, ಈ ಥರ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ನಾನು ಹಿಟ್ಟು ಒಂಥರ ಮಿದುವು ಪೂರ್ತಿ ಗಟ್ಟಿಗೆ ಹಿಟ್ಟು ಇದ್ದರೆ ತಿರುವಾಗ ಫುಲ್ಲು ಬಿಗು ಬರುತ್ತೆ. ಮತ್ತು ಏನು ಫ್ರೈ ಮಾಡ್ಕೊಂಡು ತೆಗಿತೀವಲ್ವ ತಿನ್ನೋ ಕೂಡ ಪೂರ್ತಿ ಬಿಗು ಬರ್ತವೆ ಚಕ್ಲಿ. ಹಾಗಾಗಿ ಸ್ವಲ್ಪ ಅಷ್ಟರಲ್ಲಿರಬೇಕು. ಮತ್ತು ಮಿದು ಅಂದ್ರೂ ಅಷ್ಟು ಮಿದುವೇ ಇರಬಾರ್ದು, ಎಣ್ಣೆ ಸಿಡಿಯುತ್ತೆ ಮತ್ತು. ಓಕೆ ಫ್ರೆಂಡ್ಸ್, ನಾನು ಪಾವಲ್ಲಿ ಬಂದಿದ್ವೆಲ್ಲವೂ ಹಾಕಿ ಟ್ರೈ ಮಾಡಿದ್ದೀನಿ. ನಾನು ಹೇಗೆ ಮಾಡಿದ್ದೀನಿ ಅಂತ ಮುಂದೆ ಬರುತ್ತೆ ನೋಡಿ. ಓಕೆ ಫ್ರೆಂಡ್ಸ್, ಫಸ್ಟಿಗೆ ಮಾಡ್ಕೊಳುವಾಗ ಡೈರೆಕ್ಟ್ ಎಣ್ಣೆಲೇ ಬಿಡೋಕೆ ಹೋಗಬೇಡಿ, ಯಾಕಂದರೆ ಸಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಪ್ಲೇಟಲ್ಲಿ ಎಣ್ಣೆ ಹಚ್ಕೊಂಡು ಅದನ್ನು ಮಾಡಿಕೊಂಡು ಆಮೇಲೆ ಒಂದೊಂದು ಸಪ್ರೇಟಾಗಿ ಹಾಕ್ಕೊಳ್ಳಿ. ಬರುತ್ತೆ ನೋಡಿ, ಅಂದರೆ ಅದನ್ನು ಸುತ್ತರಿದು ಪ್ಲೇಟಲ್ಲಿ ಹಾಕ್ಕೊಂಡ್ಮೇಲೆ ತೆಗಿಯೋಕ್ಕೆ ಬರುತ್ತೆ. ಒಬ್ಬೊಬ್ಬರು ಡೈರೆಕ್ಟ್ ಹಂಗೆ ಹಾಕೋಕೆ ಹೋಗ್ತಾರೆ. ಬಟ್ ನಮ್ಮ ಸೇಫ್ಟಿ ಇನ್ನೂ ಮುಖ್ಯ ಅಲ್ವಾ, ಹಾಗಾಗಿ ಪ್ಲೇಟಲ್ಲಿ ಈ ರೀತಿ ಹಾಕ್ಕೊಳ್ಳಿ. ಹೇಳಿದ್ನಲ್ವ, ತಿರುವಾಕೊಬ್ಬರು ಬೇಕು, ಕೆಳಗಡೆ ಕಾಣಲ್ಲ ಆಲ್ಮೋಸ್ಟ್. ಅದು ಹಿಂಗೆ ಬಗ್ಗೆ ನೋಡಬೇಕು. ದೇವ್ರ ಕಂಡಿತ್ತು ಫ್ರೆಂಡ್ಸ್. ಅಂದರೆ ಒಂಥರ ಚೆನ್ನಾಗಿತ್ತು. ಬಿಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ಹೊತ್ತಾದಂಗೆಲ್ಲ ಹಿಟ್ಟು ಬಿಗಿ ಬರುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ. ಮತ್ತು ಪೂರ್ತಿ ಅಲ್ಲ, ಯಾಕಂದರೆ ಗಾಳಿಗೆ ಬಿಟ್ಟಿರ್ತೀವಲ್ಲ, ಮತ್ತು ಅಕ್ಕಿ ಒಂದಲ್ವ ಇದು, ಹಾಗಾಗಿ ಸ್ವಲ್ಪ ಗಾಳಿಗೆ ಆರ್ದಂಗೆಲ್ಲ ಬಿಗಿ ಬರುತ್ತೆ ಹಿಟ್ಟು. ಅಂದರೆ 2-3 ಇದ್ದರೆ ಬೇಗ ಮಾಡ್ಕೊಂಬಿಡ್ತೀವಲ್ಲ, ಏನು ಅನಿಸಲ್ಲ. ಬಟ್ ಒಬ್ಬರು ಇದ್ದಾಗ ಆಗುತ್ತೆ. ಬಟ್ ಗಟ್ಟಿಯಾಗಿದೆ ಅಂತ ಏನಲ್ಲ, ಗಾಳಿಗೆ ಆ ಥರ ಆಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಚಿಮ್ಸ್ಕೊಂಡು ಸ್ವಲ್ಪ ಇದಕ್ಕೆ ಹಾಕ್ಕೊತಿರ್ತೀವಲ್ವ, ಏನು ಚಕ್ಲಿ ಮಾಡೋ ಪಾವು ಒಳಗೆ, ಆವಾಗ ಸ್ವಲ್ಪ ನೀರು ಚಿಮ್ಸ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಹಾಕ್ಕೋಬೋದು.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ. ಹಾಗೆ ಇನ್ನೊಂದು ಡೌಟ್ ಇರುತ್ತೆ, ಈ ಡೌಟ್ ನನಗೂ ಇತ್ತು. ಏನಂದರೆ ಚಕ್ಲಿ ಎಲ್ಲ ಮಾಡ್ತೀವಿ ಓಕೆ, ಬಟ್ ಎಣ್ಣೆಲಿ ಹಾಕಿದ ತಕ್ಷಣ ಅದು ಹೇಗೆ ರೆಡಿ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ನನಗೆ ಅದೇ ಕ್ವಶನ್ ಫ್ರೆಂಡ್ಸ್. ಫಸ್ಟಿಗೆ ಆಗ್ಯದೇನು ಹಾಕ್ಬಿಟ್ಟಿದ್ದೆ ನಾನು ಚಕ್ಲಿ, ಆಮೇಲೆ ಏನು ಮಾಡಿದೆ ತೆಗೆದ್ಬಿಟ್ಟಿನಿ. ತೆಗೆದಾದ್ಮೇಲೆ ಸ್ವಲ್ಪ ಅಂದರೆ ಆವಾಗಲೇ ನೋಡಿದೆ ನಾನು, ಆರಿದ್ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನು ನೋಡಲಿಲ್ಲ, ಹಂಗೆ ಅಂದರೆ ಒಂದು ದಪ್ಪ ಹಾಕಿದ ತಕ್ಷಣವೇ ನಾನು ತೆಗೆದಾದ್ಮೇಲೆ ಇನ್ನೊಂದು ಹಾಕುವಾಗ ನೋಡಿದೆ, ಸ್ವಲ್ಪ ಆರಿದ್ಮೇಲೆ ತಿನ್ನೋಕೆ ನೋಡಿದೆ, ಒಳಗೆ ಒಂಥರ ಮೆತ್ತಗಿತ್ತು. ಇದೇ ನಿಂಗೆ ಇದೆಯಲ್ಲ ಅಂತಂದೇಳಿ ಆಮೇಲೆ ಏನು ಮಾಡಬೇಕು ಅಂತ ನಾನು ಸುಮ್ಮನೆ ಹಂಗೆ ಇದ್ದೆ. ಈ ಥರ ಕುದಿಯುವಾಗ ಒಂದು ಸ್ವಲ್ಪ ಅಂದರೆ ಮೆಷಿನ್ಗೆ ಹಾಕಿದ ತಕ್ಷಣ ಈಗ ಹಿಂದೆ ಮುಂದೆ ಮಾಡಿ ತೆಗೆದುಬಿಡ್ತೀವಿ, ಆ ಥರ ಮಾಡಿಬಿಟ್ಟಿದ್ದೆ. ಆಮೇಲೆ ಆ ಥರ ಮಾಡಬೇಡಿ ಯಾರೂ. ಇನ್ನು ಈ ಥರ ಉದ್ದುದ್ದ ಮ್ಯಾಗಿ ಥರ ನಮ್ಮ ಫ್ರೆಂಡ್ಸಿಗೆ ಸ್ವಲ್ಪ ದೊಡ್ಡದು ಇರುತ್ತಲ್ವ ಪಾವು, ಚಕ್ಲಿ ಪಾವು, ಆ ಥರನೂ ಹಾಕಿದ್ದೀನಿ, ಅವ್ನು ಹಿಡ್ಕೊಂಡು ತಿಂತಾನೆ ಅಂತಂದೇಳಿ. ಇನ್ನೊಂದು ಬಂದು ಚಕ್ಲಿ ಹೇಗಾಗಿರುತ್ತೆ ಅಂತ ಹೇಳಿದರೆ, ಫಸ್ಟಿಗೆ ಹಾಕಿದ ತಕ್ಷಣ ಅದು ಕುದಿಯೋಕೆ ಬರುತ್ತೆ ನೋಡಿ, ಬುರುಗ್ ಟೈಪು, ಆ ಥರ ಬಂದಾಗ ಅದು ಕುದೀತಿರುತ್ತೆ. ಇದು ಎಲ್ಲ ಚಕ್ಲಿ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಇದೆಲ್ಲ ಬುರುಗ್ ಬರುತ್ತಲ್ವ, ಆವಾಗ ಚಕ್ಲಿ ಆಗಿದೆ ಅಂತಂದೇಳಿ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೆನ್ಸ್ಕೊಂಡಾದ್ಮೇಲೆ ಅದು ತೇಲುತ್ತೆ. ಅವಾಗೇನು ಅದು ಕುದಿಯಲ್ಲ, ರೆಡಿ ಆಗಿದೆ ಅಂತೇಳಿ ಅರ್ಥ. ಆವಾಗ ಚಕ್ಲಿ ತೆಗಿಬೇಕು. ನನಗೆ ಅವಾಗ ಗೊತ್ತಾಯಿತು ನೋಡಿ. ಫಸ್ಟಿಗೆ ಹಾಕಿದ ತಕ್ಷಣ ಹೇಗೆ ಕುದೀತಿತ್ತು, ಇವಾಗ ಇದೇ ಚಕ್ಲಿಲಿ ನೋಡಿ ಅದು ಕುದಿಯಲ್ಲ, ಇದೇಟಿಗೆ ಇದು ಮೇಲೆ ಒಂಥರ ತೇಲಿರುತ್ತೆ, ಅದು ಏನು ಎಣ್ಣೆ ಇದು ಆಗಿರಲ್ವ, ಅವಾಗ ಇದು ರೆಡಿ ಆಗಿದೆ ಅಂತೇಳಿ ನನಗೆ ಗೊತ್ತಾಯಿತು. ಫಸ್ಟಿಗೆ ನಾನು ಸ್ವಲ್ಪ ಹಿಂಗೆ ಬೆನ್ಸ್ಕೊಂಡು ತೆಗೆದುಬಿಟ್ಟಿದ್ದೆ ಫ್ರೆಂಡ್ಸ್. ನಾನು ಆಮೇಲೆ ಒಂದು ಸ್ವಲ್ಪ ಬಿಟ್ಟು ತಿನ್ನೋಕ್ಕಂತ ನೋಡ್ತೀನಿ, ಒಳಗಡೆ ಒಂಥರ ಮೆತ್ತಗಿದ್ದು ಕ್ರಿಸ್ಪಿ ಆಗಿದ್ದಿಲ್ಲ ನೋಡಿ. ಆವಾಗಲೇ ಫಸ್ಟಿಗೆ ಕುದಿತಿತ್ತು, ಈಗ ಒಳ್ಳೆ ಯಾವ ಥರ ಬರ್ತದೆ ಗೊತ್ತಾಗುತ್ತೆ ಅಂತಂದೇಳಿ ಈ ಥರನೇ ಅದು ಲಾಸ್ಟಲ್ಲಿ ಅದು ಕುದಿಯೋಲ್ಲ, ಒಳ್ಳೆ ಮೇಲೆ ತೇಲುತ್ತೆ ಒಂಥರ, ಆವಾಗ ಇದು ಚಕ್ಲಿ ರೆಡಿ ಆಗಿದೆ ಅಂತೇಳಿ ನಾವು ತಕ್ಕೋಬೋದು. ಓಕೆ ಫ್ರೆಂಡ್ಸ್, ನಾನು ಚಕ್ಲಿ ಮಾಡಿದ್ದು ನಿಮ್ಗೆ ಇಷ್ಟ ಆಗಿದೆ, ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಹಾಗೆ ಫ್ರೆಂಡ್ಸ್, ಚಕ್ಲಿ ಮಾಡುವಾಗ ಒಬ್ಬರೇ ಮಾಡಬೇಡಿ, ಇನ್ನೊಬ್ಬರು ಸಹಾಯ ತಗೊಂಡು ಮಾಡಿ. ಯಾಕಂದರೆ ಇದು ನನ್ನ ಅನುಭವ. ಯಾಕಂದರೆ ಅನ್ಕೋಬೋದು ಈಸಿಯಾಗಿ ಮಾಡ್ಬೋದು ಅಂತಂದೇಳಿ, ಅಂದರೆ ಸ್ವಲ್ಪ ಆದರೆ ಮಾಡ್ಬೋದು, ಒಂದು ಸ್ವಲ್ಪ ಜಾಸ್ತಿಯಾಗಿ ಮಾಡೋಂಗಿದ್ರೆ ಇನ್ನೊಬ್ರು ಸಹಾಯ ತಗೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಮಾಡಿದ್ನಲ್ವ, ಅಂದರೆ ಟೈಮ್ ಹಿಡಿತು ನನಗೆ, ಅಂದರೆ ಮಗನ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಯಿತು, ಆದ್ರೂ ಮಾಡಿದ್ದೆ. ಕೆಲವರು ಈಸಿ ಅಂತೇಳಿ ಮಾಡ್ತಿರ್ತೀರಲ್ವ, ಇನ್ನೊಬ್ರು ಸಹಾಯ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಎಣ್ಣೆಲಿ ಬೆನ್ಸೋಕೊಬ್ರು ಬೇಕು, ಮತ್ತು ತಳಾಗಿ ಈ ಥರ ಎಲ್ಲ ರೆಡಿ ಮಾಡ್ಕೊಳಕ್ಕೊಬ್ರು ಬೇಕಲ್ವ, ಹಾಗಾಗಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.